ಸೊ ಗಾಯ್ಸ್ ಅಂತೂ ಇಂತೂ ಮೆಜೆಸ್ಟಿಕ್ಕಿಗೆ ಬಂದು ಇಳಿದು. ಸೊ ಇವಾಗ ಮೆಜೆಸ್ಟಿಕ್ಕಿಂದ ಹೊರಗಡೆ ಹೋಗಿ ಮೆಟ್ರೋ ಹಿಡ್ಕೊಂಡು ಹೋಗಬೇಕು. ಪ್ಲಸ್ ನಿಮಗೆಲ್ಲ ಯಾವ ಜರ್ನಿ ಬೆಸ್ಟ್ ಅಂತ ಅನ್ಸುತ್ತೆ ಕಮೆಂಟ್ ಮಾಡಿ. ಟ್ರೈನ್ ಜರ್ನಿ ಬೆಸ್ಟಾ, ಇಲ್ಲ ಬಸ್ ಜರ್ನಿ ಬೆಸ್ಟಾ, ಇಲ್ಲ ಕಾರಲ್ಲಿ ಹೋಗೋದು ಬೆಸ್ಟಾ? ನನಗೆ ಆ್ಯಕ್ಚುಲಿ ಕಾರಲ್ಲಿ ಹೋಗೋದು ಭಾರಿ ಇಷ್ಟ. ಬಟ್ ಇವಾಗ ಕಾರ್ ತರೋಕ್ಕಾಗಿಲ್ಲ ಅಂತ ಅಂದ್ಬಿಟ್ಟು ಟ್ರೈನಲ್ಲಿ ಬಂದಿದ್ದೀನಿ. ನಂಗೆ ಡ್ರೈವಿಂಗ್ ಮಾಡೋದಂದರೆ ತುಂಬ ಇಷ್ಟ ಗೈಸ್. ಎಷ್ಟು ದೂರ ಬೇಕಿದ್ರೂ ಹೋಗ್ತೀನಿ. ನಾನು ನಾಳೆ ಆಫೀಸಲ್ಲಿ ಒಬ್ಬರು ಅಕ್ಕ ಇದ್ದರು ಅಂತ ಹೇಳಿದ್ನಲ್ಲ, ಮೇನಕ ಅಂತ. ಸೊ ಅವ್ರ ಮದುವೆ ಇದ್ದಿದ್ದು ಫಸ್ಟು ಲೈಕ್ ಮೈಸೂರು ಅವ್ರ ಮನೆಯಲ್ಲಿ ಹಳದಿ ಶಾಸ್ತ್ರ ಮತ್ತು ಮೆಹಂದಿ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಧರ್ಮಸ್ಥಳದಲ್ಲಿ ಮದುವೆ ಆಗಿ ಅಲ್ಲಿಂದ ಮತ್ತೆ ಕೇರಳದಲ್ಲಿ ಅವ್ರದ್ದು ರಿಸೆಪ್ಷನ್ ಆಗಿದ್ದು. ಸೊ ಅಲ್ಲಿವರೆಗೂ ಹೋಗಿದ್ದು ಬಂದಿದ್ದು ಒಬ್ಬನೇ. ಅಲ್ಲಿವರೆಗೂ ಒಬ್ಬನೇ ಗಾಡಿ ಓಡಿಸಿದ್ದೆ. ಹತ್ತತ್ರ ಅರೌಂಡ್ ಒಂದು 900 to 1000 ಕಿಲೋಮೀಟರ್ಸ್ ಅಂತ ಅನಿಸುತ್ತೆ. ಸೊ 1000 ಕಿಲೋಮೀಟರ್ಸ್ವರೆಗೂ ಒಬ್ಬನೇ ಓಡಿಸ್ಕೊಂಡು ಹೋಗಿದ್ದೆ. ಸೊ ಕಾರ್ ಓಡಿಸೋದು ಅಂತಂದರೆ ಅದೊಂಥರ ಮಜಾ ನನಗೆ. ಏನೋ ಒಂಥರ ಕಿಕ್ ಕೊಡುತ್ತೆ. ಸೊ ಚೆನ್ನಾಗಿರುತ್ತೆ. ನೋಡಿ ಮೆಜೆಸ್ಟಿಕ್ಕಿಗೆ ಬಂದಿದ್ದೀವಿ. ಮೆಜೆಸ್ಟಿಕ್ಕು ಅಂತಂದರೆ ಲೈಕ್ ಬೆಂಗಳೂರಿಗೆ ಹಾರ್ಟ್ ಇದ್ದಂಗೆ. ವೇರ್ ಎಲ್ಲ ಥರದ್ದು ಏನೋ ಬಿಸ್ನೆಸ್ ಆಗಲಿ ಅಥವಾ ಇದಾಗಲಿ ಎಲ್ಲ ಇಲ್ಲೇ ಸಿಗುತ್ತೆ. ನಿಮಗೆ ಎಲ್ಲೂ ಹೋಗ್ಬೇಕಾಗಿಲ್ಲ, ಏನಿಲ್ಲ. ಸೊ ಅದಕ್ಕೆ ಇದನ್ನು ಹಾರ್ಟ್ ಆಫ್ ಬೆಂಗಳೂರು ಅಂತ ಕರೆದ್ರೂ ಏನು ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಅನ್ನೋದಕ್ಕಿಂತ ತಪ್ಪೇನಿಲ್ಲ. ಬಿಕಾಸ್ ಇದೇ ಒಂಥರ ಉಸಿರಿದ್ದಂಗೆ ಅಲ್ವಾ. ಸೊ ವಿ ಆರ್ ಅಟ್ ಮೆಜೆಸ್ಟಿಕ್. ಸೊ ಈಗ ಹೋಗಿ ತಿಂಡಿ ಮಾಡಬೇಕು ಗೈಸ್ ಫಸ್ಟು. ಇನ್ನೂ ತಿಂಡಿ ಮಾಡಿಲ್ಲ. ಅಲ್ಲಿ ಮನೇಲಿ ಅಮ್ಮ ಬರುವಾಗ ಮಿಲ್ಕ್ ಶೇಕ್ ಕೊಟ್ಟರು. ಸೊ ಮಿಲ್ಕ್ ಶೇಕ್ ಕುಡ್ಕೊಂಡು ಬಂದೆ. ಟ್ರೈನಲ್ಲಿ ಏನಾರು ತಿನ್ನೋಣ ಅಂತಂದರೆ ಟ್ರೈನಲ್ಲಿ ಏನೂ ಸಿಗಲಿಲ್ಲ. ಸೊ ಇಲ್ಲೇ ಮೆಜೆಸ್ಟಿಕ್ ಹೊರಗಡೆ ಹೋಗಿ ಏನಾದರೂ ತಿನ್ಕೊಂಡು ಆಮೇಲೆ ಮೀಟ್ ಮಾಡೋಕ್ಕೆ ಹೋಗ್ಬೇಕೆಲ್ಲ. ಇಲ್ಲೇನು ಗೈಸ್ 5 ನಿಮಿಷಕ್ಕೆ ಒಂದೊಂದು ಟ್ರೈನ್ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಟ್ರೈನ್ಗೇನು ಬರೋನೇ ಇಲ್ಲ ಇಲ್ಲಿ ಅಲ್ವಾ. ಅಯ್ಯೋ, ನಾನು ಪೂರಿ ವೀಡಿಯೋ ಮಾಡ್ತೀನಿ ಅಂತ ಹೇಳಿ ನಿಮಗೆ ಬೇಜಾರೇ ಬರ್ಸ್ಬಿಟ್ಟಿದ್ದೀನಿ ಅಂತ ಅನಿಸುತ್ತೆ. ಸೊ ಅದು ಟ್ರೈನ್ ಜರ್ನಿ ಮಸ್ತಾಗಿತ್ತು ನನಗೆ. ಆ್ಯಂಡ್ ಯಾರಾದರೂ ಲಾಂಗ್ ಜರ್ನಿ ಮಾಡ್ತೀರಾ ಅಂತಂದರೆ ಪ್ಲೀಸ್ ಚೂಸ್ ಇದು ಎ ಸಿ ಟೈರ್ ಚೂಸ್ ಮಾಡ್ಕೊಬಿಡಿ. 3A ಟೈರ್ ಮಸ್ತಾಗಿರುತ್ತೆ. ಅಂದರೆ ಜನರಲಲ್ಲಿ ಹೋಗ್ಬಿಟ್ರೆ ಫುಲ್ ಹಿಂಸೆ, ಜಾಸ್ತಿ ಜನ ಇರ್ತಾರೆ. ಆ್ಯಂಡ್ ನಿಮಗೆ ಇಲ್ಲಿ ಮೆಜೆಸ್ಟಿಕ್ಕಲ್ಲಿ ಟ್ರೈನ್ ಯಾವ ಪ್ಲಾಟ್ಫಾರ್ಮಿಗೆ ಬರುತ್ತೆ, ಯಾವ ನಂಬರ್ಗೆ ಬರುತ್ತೆ ಅಂತ ಒಂದು ವೇರಿಯಸ್ ಮೇ ಟ್ರೈನಲ್ಲಿ ನೋಡ್ಕೋಬೋದು. ಇಲ್ಲ ಅಂತಂದರೆ ಈ ಥರ ಇದರಲ್ಲಿ ಬರ್ತಾ ಇರುತ್ತೆ ನೋಡಿ, ಈ ಥರ ಡಿಸ್ಪ್ಲೇಯಲ್ಲಿ ನಿಮಗೆ ಮೆನ್ಷನ್ ಮಾಡಿರ್ತಾರೆ ಟ್ರೈನ್ ನೇಮ್ ವಿತ್ ಪ್ಲಾಟ್ಫಾರ್ಮ್ ನಂಬರ್ ವಿತ್ ಟ್ರೈನ್ ನಂಬರ್. ಸೊ ಎಲ್ಲ ಮೂರೂ ಬರ್ತಾ ಇರುತ್ತೆ ಗೈಸ್. ಅಂದರೂ ಪಬ್ಲಿಕ್ಕಲ್ಲಿ ವ್ಲಾಗ್ ಮಾಡೋದು ಡಗ ಅಂತ ಇರುತ್ತಲ್ವ. ಸೊ ಓಕೆ, ಬಿಟ್ಬಿಡಿ. ಜನ ಏನು ಅನ್ಕೊತಾರೆಲ್ಲ ಬಿಟ್ಬಿಡಿ. ಈ ಭಯ ಹಿಡ್ಕೊಂಡು ನಾವು ವ್ಲಾಗಿಂಗ್ ಮಾಡ್ತೀವಿ ಅಂತ ಹೋದರೆ ಬೆಳೆಯೋಕ್ಕಾಗಲ್ಲ. ಬೆಳಿಬೇಕಾ ಭಯ ಬಿಡಬೇಕು. ಭಯ ಇತ್ತಾ ಬೆಳೆಯೋಕ್ಕಾಗಲ್ಲ. ಸೊ ನೋಡಿ ಈ ಥರ ತೋರಿಸ್ತಾರೆ. ಟ್ರೈನ್ದು ಪ್ಲ್ಯಾಟ್ಫಾರ್ಮ್ ನಂಬರ್ ಎಷ್ಟು, ಟ್ರೈನ್ ನಂಬರ್ ಯಾವುದು, ಯಾವ ಟ್ರೈನ್ ನೇಮು. ಸೊ ಎಲ್ಲ ಈ ಥರ ತೋರಿಸ್ತಾರೆ. ಮೆಜೆಸ್ಟಿಕ್ ಹೊರಗಡೆ ಬಂದು ತಿಂಡಿ ಮಾಡಿಕೊಂಡು ಅಂಡರ್ಪಾಸಿಂದ ರೈಟ್ ಬಂದರೆ ನಿಮಗೆ ಮೆಟ್ರೋ ಸ್ಟೇಷನ್ ಸಿಗುತ್ತೆ. ಸೊ ಇಲ್ಲೇ ರೈಟ್ ಸೈಡಲ್ಲಿ ಮೆಟ್ರೋ ಸ್ಟೇಷನ್ ಇದೆ. ನಡ್ಕೊಂಡು ಹೋಗ್ತಾಯಿದ್ದೀನಿ. ದಾರಿಯಲ್ಲಿ ಗಣಪತಿ ಸಿಕ್ತು. ಗಣಪತಿಗೆ ಒಂದು ನಮಸ್ಕಾರ ಹಾಕ್ಬಿಡೋಣ. ನೀವು ನೋಡ್ಕೊಳ್ಳಿ ಗೈಸ್, ಗಣಪತಿ ಆಶೀರ್ವಾದ ತಗೊಳ್ಳಿ, ಓಕೆನಾ. ಸೊ ಈಗ ನಾವು ಹೋಗ್ತಾ ಇದ್ದೀವಿ ಮೆಟ್ರೋ ಕಡೆ. ಅಂದರೂ ಜನಗಳು ನಿಮಗೆ ವಿಯರ್ಡ್ ಎಕ್ಸ್ಪ್ರೆಷನ್ಸ್ ಕೊಡ್ತಾರಲ್ಲ ಕ್ಯಾಮ್ರಾ ಹಿಡ್ಕೊಂಡು ಹೋಗುವಾಗ, ಅದು ನೋಡೋಕ್ಕಿರೋದೇ ಒಂಥರ ಮಜಾ, ಚೆನ್ನಾಗಿರುತ್ತೆ. ಸೊ ನೋಡಿ ಬಂದ ನಾವು ಮೆಟ್ರೋ ಸ್ಟೇಷನ್ ಗೈಸ್. ಅದು ಎಕ್ಸಿಟ್ ಗೇಟ್ ಅಂತೆ. ನಾನು ಎಂಟ್ರಿ ಗೇಟ್ ಅಂದ್ಕೊಂಡು ಅಲ್ಲೋಗ್ಬಿಟ್ಟಿದ್ದೆ. ಒಬ್ಬರು ಇವ್ರು ಕೊಟ್ಟಿದ್ದು ಪೊಲೀಸವ್ರು ಕೂತಿದ್ರು. ಅವರು ಒಳಗಡೆ ರೀಲ್ಸ್ ಎಲ್ಲ ಮಾಡೋಂಗಿಲ್ಲ ಅಂತ ಹೇಳ್ತಾಯಿದ್ರು. ರೀಲ್ಸ್ ಎಲ್ಲ ಏನೂ ಇಲ್ಲ ಮೇಡಮ್ ಅಂತ ಹೇಳಿದೆ. ಸೊ ಮೇ ಬಿ ಒಳಗಡೆಂದು ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ ಅಂತ ಅನಿಸುತ್ತೆ. ಸೊ ಇನ್ನೊಂದು ಎಂಟ್ರಿ ಗೇಟ್ ಈ ಕಡೆ ಇದೆ. ಸೊ ಈ ಕಡೆ ಬಂದಿದ್ದೀನಿ. ಇಂದ ಹೋಗ್ಬೇಕು ಇವಾಗ ಮತ್ತೆ.
ಆ ಕಡೆ ಎಕ್ಸಿಟ್ಟು ಇಲ್ಲಿದೆ ನೋಡಿ ಎಂಟ್ರೆನ್ಸ್. ಸೊ ಹೊರಗಡೆ ಬಿಡಲ್ಲ ಅನಿಸುತ್ತೆ, ನನಗೆ ಬೈತಾರೆ ವೀಡಿಯೋ ಮಾಡೋಕ್ಕೆ. ಸೊ ಮತ್ತೆ ನಾನು ಇಳಿದು ಆ ಕಡೆ ಹೊರಗಡೆ ಹೋದ್ಮೇಲೆ ಸಿಗ್ತೀನಿ ನಿಮಗೆ. ಓಕೆ ಗೈಸ್, ಮೆಜೆಸ್ಟಿಕ್ಕಿಂದ ಇಳಿದುಬಿಟ್ಟು ಇಲ್ಲಿ ಮೆಟ್ರೋಗೆ ಬಂದು ಕಾಯ್ಕೊಂಡು ಕೂತಿದ್ದೀನಿ. ನನ್ನ ಫ್ರೆಂಡ್ಸ್ ಇನ್ನೂ ಯಾರೂ ಬಂದೇ ಇಲ್ಲ ಗೈಸ್. ನಿಮ್ಮ ಗ್ಯಾಂಗಲ್ಲೂ ಈ ಥರ ಯಾರಾದರೂ ಫ್ರೆಂಡ್ಸ್ ಇದ್ದರೆ ಪ್ಲೀಸ್ ದಯಮಾಡಿ ಮಕ್ಕುಗಿದ್ಬಿಟ್ಟು ಹೇಳಿ ಟೈಮಿಗೆ ಕರೆಕ್ಟಾಗಿ ಬನ್ನಿ. ಇಲ್ಲ ಅಂದರೆ ನಮ್ಮಂಥವ್ರನ್ನ ಏನಕ್ಕೆ ಬೇಗ ಬರ್ಸ್ಬಿಟ್ಟು ಅಯ್ಯೋ ಅನ್ನಿಸ್ತೀರಾ. ಅವ್ನು ನರಸಿಂಹರಾಜು ಬಳ್ಳಾಪುರ ಹೇಳೋನಲ್ಲ, ಹಂಗೆ ಹೇಳ್ಬೇಕು ಇವ್ರಿಗೆ. ನಮ್ಗೆ ಯಾಕೆ ಹಿಂಗೆ ಅಯ್ಯೋ ಅನ್ನಿಸ್ತೀರಾ, ನಿಮಗೇನು ಅನ್ಸೋಕ್ಕಿಲ್ಲೂರ ಅಂತ ಹೇಳ್ತಾರಲ್ಲ, ಹಂಗೆ ಹೇಳ್ಬೇಕು. ನೋಡಿ ಗೈಸ್, ಬೇಗ ಬನ್ನಿ ಅಂತ ಹೇಳ್ಬಿಡ್ತಾರೆ. ನಾನು ಹತ್ತ ಬಂದಿಲ್ಲ, ಆಲ್ರೆಡಿ 1.5 ಗಂಟೆ 2 ಗಂಟೆ ಆಗ್ತಾ ಬಂತು. ನೋಡಿ ನನ್ನ ಮುಖದಲ್ಲೇ ಗೊತ್ತಾಗ್ಬಿಡ್ತೈತೆ ನಿಮಗೆ ನಿದ್ದೆ ಫೇಸು. ಸರ್ ಬರ್ತೀನಿ ಅಂತ ಅಂದ್ಬಿಟ್ಟು 2 ಅವರ್ ಆದರೂ ಬಂದಿಲ್ಲ ಅಂತಂದರೆ ನಮ್ಮಂಥವ್ರು ಬೇಗ ಬಂದ್ಬಿಟ್ಟು ಏನು ಮಾಡ್ಬೇಕು ಇಲ್ಲಿ? ಕಾಯ್ಕೊಂಡು ಕುತ್ಕೋಬೇಕಾ ಯಾವಾಗಲೂ? ಹಿಂಗೆ ಏನು ಮಾಡೋದು ನೀವೇ ಹೇಳಿ. ನಿಮ್ಮ ಗ್ಯಾಂಗಲ್ಲೂ ಈ ಥರ ಫ್ರೆಂಡ್ಸ್ ಇದ್ದರೆ ಇದೊಂದು ಕ್ಲಿಪ್ಪಿಂಗ್ನ ಕಟ್ ಮಾಡಿಬಿಟ್ಟು ಅವ್ರು ಕಳಿಸ್ಬಿಟ್ಟು ಮಕ್ಕೋಗಿರಿ. ಬೇಗ ಬಾ, ಹೇಳಿ ಟೈಮಿಗೆ ಕರೆಕ್ಟಾಗಿ ಬಾ ಅಂತ. ಯಾರೂ ಬಂದಿಲ್ಲ ಗೈಸ್, ಒಬ್ಬರು ಬಂದಿಲ್ಲ. ಅಷ್ಟೊತ್ತಿಂದ ವೆಯ್ಟ್ ಮಾಡ್ಕೊಂಡೇ ಕೂತಿದ್ದೀನಿ. ಏನು ಮಾಡೋದು ಇಂಥವ್ರಿಗೆಲ್ಲ? ಏನು ನಾಚಿಕೆ ಮನ ಮರೋದಿಲ್ವಾ? ಟೈಮ್ ಸೆನ್ಸ್ ಇಲ್ವಾ? ಹೇಳಿ ಟೈಮ್ ಕರೆಕ್ಟಾಗಿ ಬರೋಕ್ಕಾಗಲ್ವಾ? ಹತ್ತತ್ರ 3 ಅವರ್ ವೆಯ್ಟ್ ಮಾಡ್ಸವ್ರೆ ಗೈಸ್. ನನ್ನ 1 ಅಲ್ಲ 2 ಅಲ್ಲ 3 ಅವರ್ ವೆಯ್ಟ್ ಮಾಡ್ಸವ್ರೆ. ನನಗೆ ಮದುವೆಗೆ ಬರಬಾರ್ದು ಅನ್ನೋ ಜಿಗುಪ್ಸೆ ತರಿಸ್ಬಿಟ್ಟವ್ರೆ ಇವರೆಲ್ಲ. ಇವಾಗ ನನ್ನ ಫ್ರೆಂಡು ಕಾಲ್ ಮಾಡಿದ್ಲು, ಮೆಟ್ರೋದಲ್ಲಿ ಬತ್ತವಳಂತೆ, ಇನ್ನೊಂದು 2-3 ಸ್ಟಾಪ್ ಇರಬೇಕು, ಬರಲಿ ಉಗಿತೀನಿ ಅಂತ ಉಗಿತೀನಿ. ಏನು ಗೈಸ್ ಇವರು ಇಷ್ಟೊಂದು ಡಿಲೇ ಮಾಡ್ಸಿದ್ರೆ ನಾವು ಹೆಂಗೆ ಮಾಡೋದು ನಾವು? 3 ಅವರ್ ವೆಯ್ಟ್ ಮಾಡಿದ್ಮೇಲೆ ಇಲ್ಲಿ ಒಬ್ಳು ಬಂದವಳು ನೋಡಿ. ಇವಳು ಏನು ಮಾಡ್ಬೇಕು ಇವಳಿಗೆ? ಏನು ಮಾಡ್ಬೇಕು ಹೇಳಿ ಇವಳಿಗೆ? ಗೈಸ್ ಇವಳ ಹೆಸರು ಯಾಕೆ ನಗ್ತಾ ಇದೆಯಾ? ಯಾಕೆ ನಗ್ತಾ ಇದೆಯಾ? ಹಿಂತಿರಿಕೋ ಒಂಚೂರು ಬೆಳ್ಳ ಕಾಣಿಸ್ತೀಯ. ಯಾಕೆ ನಗ್ತಾ ಇದೆಯಾ? ಗೈಸ್ ಫುಲ್ ಶೈ ಆಗ್ತಾವಳು. ಏನಕ್ಕೆ ನಗ್ತಾ ಇದೆಯಾ? ಏನಿಲ್ಲ ಗೈಸ್ ಇವಳು ಶೋಭಾದಲ್ಲಿ ನನ್ನ ಕೊಲೀಗು. 3 ಅವರ್ ಕೊಲೀಗಿನ ನಾನು ಯಾವಾಗ 3ನೇ ವಿಡಿಯೋದಲ್ಲಿ ಹಾಕಿದ್ದೆ ನೋಡಿ ನನ್ನ ಫ್ಯಾಮಿಲಿ ಅಂತ. ಸೊ ಅದರಲ್ಲಿ ಇವಳು ಗಗನ ಅಂತ. ಇವಳು ಒಂಚೂರು ಸೈಕೋ ಅಷ್ಟೇ, ಒಂಚೂರು ಸೈಕೋ. ಗಂಡು ಹುಡುಕ್ತಾರೆ ಮನೆಯಲ್ಲಿ, ಲಿಂಗಾಯತರು ಹುಡುಗಿ. ಯಾರಾದ್ರೂ ಇದ್ರೆ ಏನೋ ಕಾಂಟ್ಯಾಕ್ಟ್ ಮಾಡಿ, ಕಮೆಂಟಲ್ಲಿ ನಂಬರ್ ಹಾಕಿರಿ, ನಾನು ಹೇಳ್ತೀನಿ. ಅವಳು ಫೋನ್ ಮಾಡ್ತಾಳೆ, ಬಯೋಡೇಟಾ ಎಲ್ಲ ಕ್ಲಿಯರಾಗಿ ಕಳಿಸ್ಕೊಡಿ. ಆಮೇಲೆ ಗೈಸ್ ಆಮೇಲೆ ಇವಳನ್ನ ಆಫೀಸಲ್ಲಿ ನನ್ನ ಮಗಳು ಅಂತ ಹೇಳಿದ್ದೆ, ಅಲ್ಲೇ ಮಮ್ಮಿ ಅಂತ ಕರಿತಿದ್ರು ನನಗೆ, ಮಮ್ಮಿ ಅಂತ. 3 ಅವರ್ ವೆಯ್ಟ್ ಮಾಡ್ಸೋಳು ಗೈಸ್ ನನ್ನ ಮಗಳು 3 ಅವರ್ ವೆಯ್ಟ್ ಮಾಡ್ಸವಳೆ. ಅವಾಗಲೇ ಬಂದು ಕೂತಿದ್ದೆ ನಾನು. 3 ಅವರ್ ಆಯ್ತು ಬಂದು, ಗಂಟೆ ಸೀದಾ ಹೋಗ್ಬಿಟ್ಟವಳಂತೆ. ಸೀದಾ ಹೋಗ್ಬಿಟ್ಟವಳಂತೆ. ಬರ್ಬೇಕು ತಾನೆ, ಸ್ಟಾಪ್ ಕೊಟ್ಟಿದ್ದೆ, ಹೋಯ್ತಿರ್ಲಿಲ್ವಾ ಗೈಸ್? ಈಗ ಇಲ್ಲಿಂದ ನಾವು ಚೌಲ್ಟ್ರಿಗೆ ಹೋಗ್ತಾ ಇದೀವಿ. ಈಗ ಆಟೋ ಬುಕ್ ಮಾಡ್ಕೊಂಡು ಹೋಗ್ಬೇಕು. ಓಕೆ, ಹೋಗ್ಬಿಟ್ಟು ಸಿಗ್ತೀವಿ. ಫಾಲೋಸ್ ಬಾ ಗೈಸ್. ಬರೀ 350 ಮೀಟರ್ಸ್ ಇದೆ ಅಂತ ಅಂದ್ಬಿಟ್ಟು ನಡ್ಕೊಂಡು ಹೋಗೋಣ ಅಂತ ಪ್ಲಾನ್ ಹಾಕಿದ್ದೀವಿ. ಸೊ ನಡ್ಕೊಂಡು ಹೋಗ್ತಾ ಇದೀವಿ ಈಗ. ಏನು ಪಕ್ಕ? ಈ ಸೈಡೆ, ಇಲ್ಲಿಂದ ಒಂದು 350 ಮೀಟರ್ಸ್ ಅಷ್ಟೇ. ಇರೇ ನಿಮ್ಮ ಅಪ್ಪಂಗೆ ಇರೋಳು, ನೀನು ಒಬ್ಳೆ ಮಗಳು ಹೋಗ್ಬಿಟ್ಟಿಯಾ? ಗೈಸ್ ಇವ್ರ ಅಪ್ಪಂಗೆ ಇರೋಳು, ಇವಳು ಒಬ್ಳೆ ಮಗಳು. ಹೋಗಿಬಿಟ್ರೆ ಏನು ಮಾಡೋದು ನಾವು? ಅವ್ರ ಅಪ್ಪಂಗಲ್ದೇನೆ ನನಗೂ ಬೇರೆ ಮಗಳು ಮಾಡ್ಕೊಂಬಿಟ್ಟಿವಿ. ಗೈಸ್ ನೋಡಿ, ಇವಳು ಸಿಕ್ಕಿನ್ನ 2 ನಿಮಿಷ ಆಗಿಲ್ಲ. ಈ ಕಡೆ ಬಾ. ಇವಳು ಸಿಕ್ಕಿನ್ನ 2 ನಿಮಿಷ ಆಗಿಲ್ಲ. ನಾವು ಹಿಂಗೆ ಫುಲ್ ಗ್ಯಾಂಗ್ ಸಿಕ್ಬಿಟ್ರಂತೂ ನಕ್ಕಿ ಸುಮ್ಮನೆ ನಗ್ತಾವಳೆ. ಯಾಕೆ ಸುಮ್ಮನೆ ನಗ್ತಾವಳೆ ಇವಳು. ಸೊ ಹಿಂಗೆ ನಾವು ಗ್ಯಾಂಗ್ ಫುಲ್ ಸಿಕ್ಬಿಟ್ರೆ ಗೈಸ್ ಬರೀ ನಕ್ಕೊಂಡಿರೋದು. ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅರುಣ್ಗೆ ಜೈ ಅಂತವಳೆ. ಇದು ಕತ್ಲೆ ಕಾಣಿಸ್ತಿದೀವ ಇಲ್ವಾ? ನಾವು ಮೊದಲೇ ಕರಗಿದ್ದೀವಿ. ನಾವು ಮೊದಲೇ ಕರಗಿದ್ದೀವಿ. ಗೈಸ್ ಇವಾಗ ನಾವು ನಡ್ಕೊಂಡು ಹೋಗ್ತಿದ್ದೀವಿ. ರೋಡೆಲ್ಲ ನೀಟಾಗಿ ಕ್ರಾಸ್ ಮಾಡಬೇಕು. ಸೊ ಸೇಫ್ಟಿ ಫಸ್ಟ್, ವ್ಲಾಗ್ ನೆಕ್ಸ್ಟ್. ಏನಂತೀಯ? ಸೇಫ್ಟಿ ಫಸ್ಟ್, ವ್ಲಾಗ್ ನೆಕ್ಸ್ಟ್. ಸೊ ಚೌಲ್ಟ್ರಿ ಹತ್ರ ಹೋಗ್ಬಿಟ್ಟು ಇನ್ನೂ ಬೇಜಾನ್ ಏನೋ ಪ್ರಾಣಿಗಳಿದ್ದಾವೆ ನಮ್ಮ ಗ್ಯಾಂಗಲ್ಲಿ, ಎಲ್ಲರನ್ನೂ ತೋರಿಸ್ತೀನಿ ಬನ್ನಿ. ಮಾಡು ಫಸ್ಟ್, ಅವಳು ಬರಲಿ. ಗೈಸ್ ಇಲ್ಲಿ ಹುಡುಗಿ ಹೆಸರು ಬೇರೆದೈತೆ ಅಂತ ಅಂದ್ಬಿಟ್ಟು ಬೇರೆ ಮದ್ವೆಗೆ ಬಂದ್ಬಿಟ್ಟಿದ್ದೀವೇನೋ ಅಂತ ಕೇಳ್ತಾಳೆ. ನಾನು ಅವಾಗ ಹೇಳ್ದೆ, ಅಲ್ಲಿ ಅದು ಅವ್ರ ಅಪ್ಪ ಅಮ್ಮನ ಹೆಸರು ಕಣೆ, ಬೇರೆಯವ್ರ ಮದುವೆ ಹೆಸರಲ್ಲ ಅಂತ ಹೇಳ್ದೆ. ಸೊ ಅಂತೂ ಇಂತೂ ನಾವಿವಾಗ ಚೌಲ್ಟ್ರಿ ಹತ್ರ ಬಂದಿದ್ದೀವಿ. ಅಲ್ಲಿ ನಮ್ಮ
ಇವರು ಯಾರು ಶ್ರುತಿ ಅವ್ರು ಹೋಗ್ಬಿಟ್ಟವ್ರೆ. ಶ್ರುತಿ ಅಂತಂದ್ರೆ ಗೊತ್ತು ತಾನೆ ನಿಮಗೆಲ್ಲ, ವಿಡಿಯೋದಲ್ಲಿ ಹೇಳಿದ್ನಲ್ಲ ಗಂಟೆ ಅವರೇ. ಬರ್ತಾರೆ ತೋರಿಸ್ತೀನಿ ನಿಮಗೆ. ಸಾಕಾದಾಗ ಅವ್ರಂತೂ ಕ್ರೇಜಿ. ಶ್ರುತಿಯವ್ರ ಬಗ್ಗೆ ಹೇಳಿ, ಶ್ರುತಿಯವ್ರ ಬಗ್ಗೆ ಹೇಳು. ಹಿಂಗೆ ತಿರುಕೋ, ಶ್ರುತಿಯವ್ರ ಬಗ್ಗೆ ಹೇಳು. ರೀ ಗೈಸ್ ಗೈಸ್ ನಮ್ಮ ಗಂಟೆ ನೋಡಿದ್ವಿ. ತಿರ್ಗಿ ಈ ಕಡೆ ಒದ್ದಾಕ್ಬಿಡ್ತೀನಿ, ತಿರ್ಗಿ ಈ ಕಡೆ. ಇವರೇ ನೋಡಿ ನಮ್ಮ ಶ್ರುತಿ, ಮಿಸ್ ಯೂನಿವರ್ಸ್ ಅಲಿಯಾಸ್ ಗಂಟೆ. ಈ ಕಡೆ ತಿರ್ಗು ಇಲ್ಲ ಅಂದ್ರೆ ಬಂದ್ಬಿಟ್ಟು ಮೂಗ್ ಹತ್ರ ಝೂಮ್ ಹಾಕ್ಬಿಡ್ತೀನಿ. ತಿರ್ಗು ಈ ಕಡೆ. ಇವ್ರು ನೋಡಿ, ಇವರು ನೇತ್ರ ಈಶ್ವರಪ್ಪ ಅಂದ್ಬಿಟ್ಟು ನನ್ನ ಕೊಲೀಗು. ತಿರ್ಗಿ ಕಡೆ ಆಯ್ತು. ಏನಿಲ್ಲ, ಅದು ಬೇರೆಯವ್ರಿಗೆ, ನಿನ್ನ ನನಗೆ ಗೊತ್ತಲ್ಲ. ನೋಡಿ ಗೈಸ್, ನನಗೇನೆ ಪಾಠ ಹೇಳ್ತಾವಳೆ ಗೈಸ್. ನೋಡಿ ಗಂಟೆ ಮದ್ವೆ ಎಲ್ಲ ಲೈಟಿಂಗ್ಸ್ ಬಿಚ್ಕೊಂಡು ಹೋಗೋ ಟೈಮಿಗೆ ಬ್ಲೇಸರ್ ಹಾಕೊಳ್ಳೋ. ಆಯ್ತು ಬ್ಲೇಸರ್ ಹಾಕೊಳ್ಳೋ. ಗೈಸ್ ಹೇಳು ಮೇನು. ಇವಳನ್ನ ಆಲ್ರೆಡಿ ಪರಿಚಯ ಮಾಡಿಸಿದ ನನಗೆ. ಯುವರ್ ಹಸ್ಬೆಂಡ್ ಇಸ್ ಸೋ ಫ್ಯಾಟ್. ಹೇ ಹಬ್ಬಿ ಟರ್ನ್ ದಿಸ್ ಸೈಡ್. ಗೈಸ್ ಇಲ್ಲಿ ಏನೇ ಮಾತಾಡಿದ್ರು ಎಲ್ಲ ಫುಲ್ ಫನ್ಗಾಗಿ ಮಾತಾಡ್ತಾ ಇರೋದು. ನಥಿಂಗ್ ಸೀರಿಯಸ್. ಹಂದಿ ಗೈಸ್ ನೋಡಿ, ಬ್ಲೇಸರ್ ಸಕ್ಕತ್ತಾಗಿದೆ. ಕ್ರೇಜಿ ಮಚ್ಚ ಇರೋ. ಸಕ್ಕತ್ತಾಗಿದೆ. ಹಿಂಗೆ ಬಾರೋ ಮಚ್ಚ. ಆಯ್ತು ಬಾರೋ, ತಿಕ್ಕ ಮುಚ್ಕೊಂಬಾ ಬಾ. ಆಯ್ತು ಗೈಸ್ ನೋಡಿ. ಮುಯ್ ಕವರ್ ಆಲ್ರೆಡಿ ಕೊಟ್ಟಾಯ್ತು ಕಣ. ಮುಯ್ ಕೊಟ್ಟಾಯ್ತು. ಬರ್ತೀನಿ ನಾನು ಫೋಟೋಗೆ. ಎಲ್ರದ್ದು ಸೇರಿಸಿ ಆಲ್ರೆಡಿ ಮೂವಿ ಕೊಟ್ಟಾಯ್ತು ಅಂತ ಹೇಳ್ತಾರೆ. ನಾನು ಕೊಡು ಗೈಸ್. ನೋಡಿ ಹೊಸ ಮದುವೆ ಗಂಡು ಬರ್ತಾನೆ. ವಿತೌಟ್ ಆಥರೈಸೇಷನ್. ನಾನು ಮಗನೇ ವಿತೌಟ್ ಆಥರೈಸೇಷನ್ ಅಂತ ಗೈಸ್. ವಿತೌಟ್ ಆಥರೈಸೇಷನ್ ಆಫ್ ಮಾಡೋ ಪ್ಲೀಸ್. ರೆಸ್ಪೆಕ್ಟ್ ನನ್ನ ಪ್ಲೀಸ್ ಅಂತ ಕೇಳ್ಕೊಬೇಕು ನೀನು. ನಾನು ಮಾಡಿ ಇದನ್ನೇ ಹಾಕ್ತೀನಿ, ಹೈಲೈಟ್ ಮಾಡಿ ಹಾಕ್ತೀನಿ ಗೈಸ್. ಮದ್ವೆ ಲೈಟಿಂಗ್ ಎಲ್ಲ ಬಿಚ್ಕೊಂಡು ಹೋಗೋ ಟೈಮಿಗೆ ಬಂದವ್ ನೋಡಿ. ನೀನ್ ಬಿಡಪ್ಪ ನೀನು. ಗೈಸ್ ಎಲ್ಲರೂ ಎಲೆ ಎತ್ಕೊಳ್ಳೋ ಟೈಮಲ್ಲಿ ಬಂದ್ಬಿಟ್ಟಿವ್ ನೀವು. ಊಟ ಮಾಡ್ತಾ ಗೊತ್ತಾನೆ ಗೈಸ್. ಅಂದ್ರೂ ನನಗೆ ಈ ಸ್ವೀಟ್ ಭಾರಿ ಇಷ್ಟ ಆಯ್ತು. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ಕ್ಯೂಟಾಗಿದೆ. ನಾನು ತಿನ್ನಲಿಲ್ಲ, ನೋಡೋಕೆ ಚೆನ್ನಾಗಿದೆ ಅಂತ ಹೇಳ್ತಾರೆ. ಸಿ ದ ಪ್ರೆಸೆಂಟೇಷನ್ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಇವ್ನು ನೋಡಿ ಎಲ್ಲರೂ ಹೋಗೋ ಟೈಮಲ್ಲಿ ಬಂದ್ಬಿಟ್ಟು ಊಟಕ್ಕೆ ಗೊತ್ತಾವನು ಗೈಸ್. ಇವನಂತ ಲೇಟ್ ನನ್ನ ಮಗನ್ನ ನನ್ನ ಜನ್ಮದಲ್ಲಿ ಯಾರನ್ನೂ ನೋಡಲಿಲ್ಲ. ಇವತ್ತು ನೋಡಿ ಮದುವೆಗೆ ಯಾರಾದರೂ 11 ಗಂಟೆಗೆ ಬರ್ತಾರ. ಈಗ ಎದ್ದೋಗ್ತೀನಿ ಅಂತ ನನಗೆ ಭಯಪಡಿಸ್ತಾನೆ ಗೈಸ್. ಏನಕ್ಕೆ ಭಯಪಡಿಸ್ತಾವನೆ? ಕುತ್ಕೋತೀನಿ. ಆಯ್ತು ಆಫ್ ಮಾಡ್ತೀನಿ ತಿನ್ನು ಅಂದ್ರೆ ನೀನು ಬೇಗ ಬರ್ಬೇಕು ಮಚ್ಚಲ್ಲ. ಇಷ್ಟು ಲೇಟ್ ಮಾಡಿದ್ರೆ ಹೆಂಗೆ ಹೇಳು? 11 ಗಂಟೆಗೆ ಬರೋದು. 11 ಗಂಟೆಗೆ ಬಂದಿದ್ಯಾ ನೀನು? ಪರೋಟ ತಿನ್ನು, ಚೆನ್ನಾಗೈತೆ. ಆಲೂ ಪರೋಟ. ಆಲೂ ಪರೋಟ ಕಣೋದು, ಒಳಗಡೆ ಆಲೂ ಐತೆ ನೋಡು. ಗೊತ್ತಾಗ್ಲಿಲ್ಲ, ಈಗ ಗೊತ್ತಾಯ್ತಾ ಗೈಸ್? ಅಂದ್ರು ಪ್ಲೀಸ್ ಯಾರನ್ನೂ ನೆಕ್ಸ್ಟ್ ಮದುವೆಗೆ ಹೋಗೋರು 11 ಗಂಟೆಗೆ ಹೋಗ್ಬಿಡಿ. ಒಂಥರ ಲೇಟ್ ಆಯ್ತು. ಎಲ್ಲದರಲ್ಲೂ ಲೇಟು ಗೈಸಿ, ಎಲ್ಲದರಲ್ಲೂ ಲೇಟು. ಕರೆಕ್ಟ ಕಾರ್ ಎತ್ಕೊಂಡು ಅಲ್ಲಾಡಿಸ್ಕೊಂಡು ಬಂದವನು ಇವಾಗ. ಅಲ್ಲ, ನನ್ನ ಮೆಟ್ರೋದಲ್ಲಿ 3 ಅವರ್ ವೆಯ್ಟ್ ಮಾಡಿಸಿದ್ರಲ್ಲ, ನಿಮ್ಗೇನು ಅನ್ಸಲ್ವಾ? ಮೆಟ್ರೋದಲ್ಲಿ 3 ಅವರ್ ವೆಯ್ಟ್ ಮಾಡಿಸವ್ರೆ. ಬೇಡ ಅನ್ಬಾರ್ದು ಕಣ ಅದೆಲ್ಲ. ಗೈಸ್ ಇವ್ನು ಯಾಕೋ ಎದ್ದೋಯ್ತೀನಿ ಅಂತ ಅವನಿರ್ರಿ ಪಾಪ. ಸರ್ ನಾನು ವಿಡಿಯೋ ಆಫ್ ಮಾಡ್ತೀನಿ. ನಿಮ್ದೇಗೆ ತಿನ್ಲಿ? ತಾಂಬೂಲ ಇಸ್ಕೊಬೇಕು ಕಣೋ. ನಿನ್ನ ಮದುವೆಗೆ ಯಾರು ತಾಂಬೂಲನೇ ಕೊಡಲ್ಲ. ಆಮೇಲೆ ಬೊಕ್ಕೆ. ಸಾರಿ, ಬೊಕ್ಕೆ ಕೊಡ್ತಾರೆ. ಹಿಂಗೆ ದರ್ಶನ್ ಡೇನಿಯಲ್ ಮಚ್ಚ. ನಿನ್ನ ಹೆಸರು ಹೆಂಗೆ ಕಟ್ಟಿದ್ದವರು? ಡಿಗ್ರಿ ದರ್ಶನ್. ಗೈಸ್ ಇಲ್ಲಿ ಏನೋ ಸೀಕ್ರೆಟ್ ಆಗಿ ಮಾತಾಡ್ತಾಳೆ, ಅದಕ್ಕೆ ವಿಡಿಯೋ ಆಫ್ ಮಾಡು ಅಂತ ಹೇಳ್ತಾವಳೆ. ಸೊ ಆಫ್ ಮಾಡ್ತೀನಿ ಗೈಸ್. ಎಲ್ಲರೂ ಹೊಟ್ಟೆ ತುಂಬ ಊಟ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಇವಾಗ ಕಾರ್ ಎತ್ಕೊಂಡು ರೂಮ್ಗೆ ಹೋಗ್ತಾ ಇದೀವಿ. ಸ್ಟೇಗೆ ಇನ್ನೆಲ್ಲೂ ಜಾಗ ಸಿಕ್ಕಿಲ್ಲ. ಈ ನನ್ನ ಮಕ್ಳು ಇವಾಗ ರೂಮ್ ಬುಕ್ ಮಾಡ್ತಾವ್ರೆ. ತಾಯಿ ಸ್ಟೇ
ಸ್ಟೇಗೆ. ಸೊ ಇನ್ನ ಡಿಸೈಡ್ ಮಾಡ್ತಾನೆ ಅವ್ರೆ ಗೈಸ್ ಎಲ್ಲಿ ಹೋಗೋದು ಏನು ಮಾಡೋದು ಅಂತ. ನಾನು ಹೇಳ್ದೆ ಸುಮ್ಮನೆ ಕಾರಲ್ಲಿ ಹೋಗ್ಬಿಟ್ಟು ಎಲ್ಲರೂ ಒಂದು ಲಾಂಗ್ ಡ್ರೈವಿಂಗ್ ಹೋಗೋಣ ಅಂತ. ಇವ್ರು ಯಾರೋ ನನ್ನ ಮಾತೇ ಕೇಳ್ತಾ ಇಲ್ಲ. ಇಲ್ಲಿ ನೋಡಿ ಇಲ್ಲೊಂದು 3 ಜನ ಡಿಸ್ಕಸ್ ಮಾಡ್ತಾವ್ರೆ, ಇಲ್ಲೊಂದು 3 ಜನ ಡಿಸ್ಕಸ್ ಮಾಡ್ತಾಳೆ ಗೈಸ್. ಇವಳಿರೋದು 3 ಅಡಿ, ಲೆಹಂಗಾ ಹಾಕಿರೋದು 6 ಅಡಿ. ನೋಡಿ ಅಷ್ಟೊತ್ತಿಂದ ಕಸ ಗುಡಿಸ್ತಾನೆ ಅವಳೆ. ಏನು ಮಾಡೋಣ ಹಿಂಗಾದ್ರೆ? ಸೊ ನೋಡೋಣ ಇವಾಗ ಹೆಂಗೆ ಫಿಗರ್ ಔಟ್ ಮಾಡ್ತಾರೆ, ಎಲ್ಲಿಗೆ ಹೋಗೋಣ ಏನು ಅಂತ ನಾನು ಆಮೇಲೆ ಅಪ್ಡೇಟ್ ಕೊಡ್ತೀನಿ. ಓಕೆನಾ? ಲೈವ್ ನೋಡ್ತೀಯ ಈಗ? ಲೈವ್ ನಿನ್ನೆ ಕೊಡ್ತೀನಿ ಲೈವ್. ಇವಳು ನೇತ್ರ ಪಾಪ ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಾವಳಾಗಿ ಬಿಡು. ಆಯ್ತು, ಡೀಪ್ ಡಿಸ್ಕಷನ್ ಇಸ್ ಗೋಯಿಂಗ್ ಆನ್. ಬಾಯ್ ಎಲ್ಲರೂ ಬಾಯ್. ಗಗನಂಗೆ ಅವ್ರ ಅಪ್ಪಂಗ ಅವಳು ಒಬ್ಳೆ ಮಗ್ಲಿರೋದು. ನೀನು ಒಬ್ಳೇನಾ? ಹೌದಾ? ನಿನ್ಗೆ ಯಾರು ತಮ್ಮ ಅಣ್ಣ ಯಾರು? ಓಹೋ, ನಾನಿಬ್ರು ಮಕ್ಳು ಅನ್ಕೊಂಡ್ಬಿಟ್ಟಿದ್ದೆ. ನೀನಿಬ್ರು ಗಂಡು ಮಕ್ಳು ಅನ್ಕೊಂಡ್ಬಿಟ್ಟಿದ್ದೆ. ಇಲ್ಲ ಕರೆಕ್ಟ್ ಆಗೈತಿ. ಓಕೆ ಬನ್ನಿ ಕಾರತ್ತಿ. ಆಯ್ತಾ? ಮುಂದೆ ಜಾಗ ಸಾಲಲ್ಲ ಹತ್ತಲ್ಲ ಇನ್ನಲ್ಲಿ. ಜಾಗ ಸಾಲಲ್ಲ ಹತ್ತೆ, ನನ್ನ ಮಾತು ಕೇಳಿ. ನಿಜ ಜಾಗ ಸಾಲಲ್ಲ ಹತ್ತೆ. ಇಬ್ರು ಆಗಲ್ಲ. ಏನು ಅವಳೆ ನೈನತಿ ಫಿಗರು ಹತ್ರಿ. ನೀನೇ ನೈನತಿ ಫಿಗರು ಒಂದೇ ಕಣಂತೆ. ಹತ್ರಿ. ಓಹ್ ಲೇ ಕೀರ್ತಿ ಹತ್ತಿದ ತಕ್ಷಣ ಏನು ಗಾಡಿ ಒಳಗೆ ಹೋಯ್ತಲ್ಲೇ. ಗೈಸ್ ಕೀರ್ತಿ ಹತ್ತಿದ ತಕ್ಷಣ ಗಾಡಿ ಹೊಳಿಕೊಂಡಾಯ್ತು. ನಮ್ಮೇನು ಹತ್ತಲ್ಲ ನೋಡಿ. ಇವಾಗ ನಮ್ಮ ಹತ್ರನ ಒಂದು ಆನೆ ಇದೆ ಅಂತ ಒಂದು ರೀಲ್ಸ್ ಮಾಡೋರಲ್ಲ ಹಂಗೆ. ಈಗ ನಾನು ಹತ್ತದ ಅಪ್ಪ, ನಾನು ಇಲ್ಲಿ ಟಾಪ್ ಮೇಲೆ ಕುತ್ಕೊಂಡ್ಬಿಡ್ತೀನಿ ಕಣತೆಗೆ. ಗೈಸ್ ಪರವಾಗಿಲ್ಲ ಅಂತೂ ಇಂತೂ ಏನಿಲ್ಲ. ನೇತ್ರ ಬಾಯ್ ನೇತ್ರ. ಹೋಗಮ್ಮ ಯಾರು ನೀನು? ಯಾವ ಟ್ರಿಕ್ಕು? ನೇತ್ರ ಬಾಯ್ ಬಾಯ್ ಮಾಡು. ಪ್ರೀತಿ ಮಾಡೋದಿಲ್ಲ ಅಂತ ಎಂದು ಬಾಯಿ ಬಿಡೋದಿಲ್ಲ. ನನ್ನಂತ ಹುಡುಗನಿಗೆ ಪ್ರೇಮ ಗೀಮ ಅನ್ನೋದೆಲ್ಲ ಇಲ್ಲಿವರೆಗೂ ತಿಳಿದೇ ಇಲ್ಲ. ಎಲ್ಲಿಂದ ಬಂದೋ ಇವಳು ತಿಳಿದು ತಿಳಿಯದಂಗೆ ಜೀವ ಹಿಂಡಿ ಕೊಂಡಾಳೆಲ್ಲ. ಇದು ಪ್ರೀತಿಯಲ್ಲ, ಪ್ರೇಮನೂ ಅಲ್ಲ, ಬರೀ ಸ್ನೇಹ ಅಲ್ಲ ಅಂತ ಹೇಳುತ್ತಾಗ ಅದೇನೊಳಗೆ ನನ್ನೊಳಗೊಳಗೆ ಅವಳಿಟ್ಟ ಹೆಜ್ಜೆ ನಾ ಮರೆಯೋದಿಲ್ಲ. ಯಾರು ಕಣ್ಣಲ್ಲಿ ಕಣ್ಣಾನಿಟ್ಟು ಮನಸ್ಸಿನಲ್ಲಿ ಮನಸ್ಸಾನಿಟ್ಟು ನನ್ನ ಒಳಗಿಂದಾನೆ ನನ್ನ ಕರ್ತವ್ಯಾರು. ಯಾರು ಗಾಳಿ ನೀರಿನಲ್ಲಿ ಹೆಜ್ಜೆ ಇಟ್ಟು ಎಲ್ಲೇ ಇದ್ದಂಗಿದ್ದು ಎದ್ದು ಹೋದೋರ್ಯಾರು. ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ತಿಳಿತಂಪಲ್ಲಿ ಓಲವೇ ನೀರಲ್ಲಿ ಹುಡುಕಾಟ ನಿನಗಿನ್ನಲ್ಲಿ. ನನ್ನೆದೆಯೊಳಗೆ ನೀಳಿದೆವು ಜಡಮನದ ಮೌನ ಮುರಿದು ಬಿಸಿ ಉಸಿರನ್ನು ನೀ ಬಗೆದು ನಿಟ್ಟುಸಿರನ್ನು ನೀ ತೆಗೆದು ನನ್ನೊಮ್ಮೆ ಆವರಿಸು ಈ ಬೆಳಿಗ್ಗೆ ನೀ ಹರಿಸು ಮನದಾಳದ ಉಲ್ಲಾಸಲಿ. ಕುಂತಲ್ಲು ನೀನೆ ನಿಂತಲ್ಲು ನೀನೆ ಎಲ್ಲೆಲ್ಲೂ ನೀನೆ ಸಖಿ. ಕಣ್ಣಲ್ಲೂ ನೀನೆ ಕನಸಲ್ಲೂ ನೀನೆ ಎಲ್ಲೆಲ್ಲೂ ನೀನೆ ಸಖಿ. ನನ್ನ ನೆನ್ನೆಗಳು ನೀನೆ ನಾಳೆಗಳು ನೀನೆ ಎಲ್ಲೆಂದು ನೀನೆ ಸಖಿ. ಆವರಿಸು ಮೈದುಂಬಿ ಮಾತಲ್ಲಿ. ಗೈಸ್ ಬೆಳಗಿನ ಜಾವ 6 ಗಂಟೆಗೆ ವಾಪಸ್ ಹೋಗ್ತಾ ಇದೀವಿ ಮದುವೆ ಮುಗಿಸ್ಕೊಂಡು. ಇಲ್ಲಿ ನೋಡಿ ಸಂಜೆ 8 ಗಂಟೆ ಥರ ಟ್ರಾಫಿಕ್ ಕಾಣಿಸ್ತಾ ಇದೆ ಆಲ್ರೆಡಿ ನನಗೆ. ಎಲ್ಲರೂ ಫುಲ್ ಎಕ್ಸಸ್ಟ್ ಆಗ್ಬಿಟ್ಟವ್ರೆ ನೋಡಿ.
ನಮ್ಮ ಡ್ರೈವರ್ ಅಣ್ಣ ಯಾವ್ದು ಬಸ್ ಎಲ್ಲ ಫುಲ್ ಬೂಸ್ಟ್ ಆಗ್ಬಿಟ್ಟವ್ರೆ. ನಮ್ಮ ಡ್ರೈವರ್ ಅಣ್ಣ ನೋಡಿ, ನಮ್ಮ ಡ್ರೈವರ್ ಅಣ್ಣ ನೋಡಿ ಗೈಸ್. ಇಲ್ಲಿ 8 ಗಂಟೆ ಬೆಳಗಿನ ಜಾವ 6 ಗಂಟೆಲಿ ಈ ಮಟ್ಟಕ್ಕೆ ಟ್ರಾಫಿಕ್ ಅಂತಂದ್ರೆ ಏನ್ ಮಾಡೋಣ? ಟೈಮ್ ತೋರಿಸ್ಬಿಡ್ತೀನಿ ನೋಡಿ ಬೇಕಿದ್ರೆ. ಆಮೇಲೆ ಟೈಮ್ 6 ಗಂಟೆ ಅಲ್ಲ ಅಂದ್ಬಿಟ್ಟಿರ ಆಮೇಲೆ. ಸೊ ಇಲ್ಲಿಂದ ಇವಾಗ ಮದುವೆ ಎಲ್ಲ ಮುಗೀತು. ಮದುವೆ ಮುಗಿಸ್ಕೊಂಡು ನಾವು ಗೈಸ್ ಬೆಳಗಿನ ಜಾವ 4 ಗಂಟೆಯಲ್ಲಿ ಬಿರಿಯಾನಿ ಆರ್ಡ್ರ್ ಮಾಡ್ಕೊಂಡು ತಿಂದಿದ್ದೀವಿ. 4 ಗಂಟೆಲಿ ಬಿರಿಯಾನಿ ಆರ್ಡ್ರ್ ಮಾಡ್ಕೊಂಡು ತಿನ್ಕೊಂಡು ಇವಾಗ ಮತ್ತೆ ಊರ ಕಡೆಗೆ ಪಯಣ. ಎಲ್ಲರೂ ಡಿವೈಡ್ ಆಗ್ತಾರೆ, ಡಿಸ್ಕೌಂಟ್ ಅಂತ. ಊರಿಗೆ ಹೋಗೋಣ, ನೆಕ್ಸ್ಟ್ ವೀಕ್ ಹೋಗ್ಬೋದು. ನೆಕ್ಸ್ಟ್ ವೀಕ್ ಕೂರ್ಗಂತೆ ಪ್ಲಾನ್ ಗೈಸ್. ಇವಳು ಅಲ್ಲೇ ಪ್ಲಾನ್ ಮಾಡ್ತಾವಳೆ. ಆಫೀಸ್ ಬಿಟ್ಟು ಆಚೆಗೆ ಬರೋಲ್ಲ ಇವಳು, ಕೂರ್ಗು ಅಂತವಳೆ. ಶ್ರುತಿನೂ ಬ್ಯುಸಿ ಅವರೇ, ನಮ್ಮ ಗಗನನೂ ಬ್ಯುಸಿ ಅವರೇ. ನೆಕ್ಸ್ಟ್ ವೀಕ್ ಫ್ರೀ ಇದ್ದಾರಂತೆ. ಸೊ ನೋಡೋಣ. ಸದ್ಯಕ್ಕೆ ಏನಿಲ್ಲ. ಬಟ್ ಅಂದ್ರೆ ಈ ಬೆಂಗಳೂರಲ್ಲಿ ಏನು ಗೈಸ್ ಟ್ರಾಫಿಕ್ ಇದು, ಯಪ್ಪ ನೆಕ್ಸ್ಟ್ ಲೆವೆಲ್ ಗೈಸ್. ನಾವಂತೂ ನೆನ್ನೆ ರಾತ್ರಿ ಎಲ್ಲ ಬರೀ ಬಿದ್ದು ನಕ್ಕಿರೋದೇ ಆಗೈತೆ ಗೈಸ್. ಇಲ್ಲಿ ಆಂಜನೇಯ ಐತೆ, ಹಂಗೆ ಸಣ್ಣ ಮಾಡ್ಕೊಂಬಿಡಿ ಎಲ್ಲರೂ. ಮರತಿ ಕಾಪಾಡಪ್ಪ ಗೈಸ್. ನೆನ್ನೆ ರಾತ್ರಿ ಯಾರು ಮಲಗಿಲ್ಲ, ಎಲ್ಲರೂ ಬರೀ ಕೊಕ್ಕ ಅಂತ ನಕ್ಕಿರೋದೇ ಆಗೈತಿ. ಅದರಲ್ಲಿ ಎಸ್ಪೆಷಲಿ ನಮ್ಮ ಗಗನ ನಿದ್ದೆನೇ ಮಾಡಿಲ್ಲ ಅವಳು ಗೈಸ್. ಶ್ರುತಿ ನಿದ್ದೆನೇ ಮಾಡಿಲ್ಲ. ಸೊ ನೆನ್ನೆ ನೈಟ್ ರಿಸೆಪ್ಷನ್ ಮುಗಿಸ್ಕೊಂಡು ನೈಟ್ ಅಲ್ಲೇ ಸ್ಟೇ ಆಗಿ ಊಟ ಗೀಟ ಎಲ್ಲ ಮಾಡಿಕೊಂಡು ಬೆಳಗಿನ ಜಾವ ಎಲ್ಲ ಹೊರಟು ಅಲ್ಲಿಂದ. ಸೊ ಎಲ್ಲರಿಗೂ ಬಾಯ್ ಹೇಳಿಬಿಟ್ಟು ಅವ್ರು ಆ ಕಡೆ ಹೋದರು, ನಾನು ನಮ್ಮವ್ರ ಕಡೆ ಹೊರಟೆ. ಸೊ ಇದೊಂಥರ ಫೀಲಿಂಗ್ ಅಲ್ವಾ ಗೈಸ್, ಇಷ್ಟೊತ್ತು ಜೊತೆಗಿದ್ಬಿಟ್ಟು ಸಡನ್ನಾಗಿ ಬಾಯ್ ಹೇಳ್ಬಿಟ್ಟು ಎಲ್ಲ ಅವ್ರವ್ರ ದಾರಿ ನೋಡ್ಕೊಂಡು ಹೋಗ್ತಾರೆ ಅಂತ ಅನ್ನುವಾಗ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಬಟ್ ಹೌದು, ಅದೇ ರಿಯಾಲಿಟಿ. ನಾವೆಷ್ಟೇ ಜೊತೆಗಿರ್ತೀವಿ ಅಂತಂದ್ರೂ ಎಲ್ಲ ಟೈಮ್ ಜೊತೆಲಿ ಇರೋಕ್ಕಾಗಲ್ಲ. ಸೊ ಅಪರೂಪಕ್ಕೆ ಸಿಕ್ಕಿದಾಗ ಆ ಒಂದು ಖುಷಿ ಆಗಲಿ ಏನೋ ನಗು ಆಗಲಿ ಹಂಗೆ ಇರುತ್ತೆ. ನಾವಂತೂ ನೆನ್ನೆ ರಾತ್ರಿ ಸಿಕ್ಕಾಪಟ್ಟೆ ಹಾಕಿದ್ದೀವಿ, ಸಿಕ್ಕಾಪಟ್ಟೆ ಹಾಕಿದ್ದೀವಿ. ಸೊ ಮದುವೆನೇ ಎಂಜಾಯ್ ಮಾಡಿದೋ. ಮದುವೆಗೆ ಹೋಗಿ ಫ್ರೆಂಡ್ ಮದುವೆ ಅಟೆಂಡ್ ಮಾಡಿ ಅಲ್ಲಿಂದ ಫ್ರೆಂಡ್ಸ್ಗಳ ಜೊತೆ ಹ್ಯಾಂಗ್ಔಟ್ ಮಾಡಿ ವಾಪಸ್ ಇವಾಗ ನಮ್ಮ ದಾರಿ ನೋಡೋ ಟೈಮ್ ಬಂತು. ಸೊ ನೆಕ್ಸ್ಟ್ ಟೈಮ್ ಮತ್ತೆ ಸಿಕ್ಕಿದಾಗ ಅವರೆಲ್ಲರನ್ನೂ ತೋರಿಸ್ತೀನಿ ನಿಮಗೆ ವೀಡಿಯೋದಲ್ಲಿ. ಸೊ ಅಲ್ಲಿವರೆಗೂ ಈಗ ಹೋಗಿ ಮನೆಗೆ, ನೆನ್ನೆ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ. ಸೊ ಹೋಗಿ ಮನೆಗೆ ಸ್ವಲ್ಪ ರೆಸ್ಟ್ ಮಾಡಬೇಕು. ಸೊ ಗೈಸ್, ಅಂತೂ ಇಂತೂ ಕಂಪ್ಲೀಟಾಗಿ ಮದುವೆ ಮುಗಿಸ್ಕೊಂಡು ಮನೆಗೆ ವಾಪಸ್ ಬಂದಾಯಿತು. ಬೆಳಗಿನ ಜಾವ ಬೇಗ ಎದ್ಬಿಟ್ಟು ನೆನ್ನೆ ರಾತ್ರಿ ಬೇರೆ ನಿದ್ದೆ ಮಾಡಿಲ್ಲ. ಸೊ ಕಣ್ಣಿಗೆ ಎಳಿತೈತೆ. ಹೋಗ್ಬಿಟ್ಟು ಇವಾಗ ತಿಂಡಿ ಮಾಡಿಬಿಟ್ಟು ತಗೊಂಬಿಡೋದೆ. ಸೊ ನನ್ನ ಮದುವೆ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಸುತ್ತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಎಲ್ರಿಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ನಾನು ನಿಮ್ಮ ಪ್ರೀತಿ ಅರುಣ್ ನಾಗೇಶ್, ಸೈನಿಂಗ್ ಆಫ್.